Hello, what's up guys, welcome back to another video. You're watching the Junior Ram YouTube channel. If you're new to my channel, please subscribe, share, like and comment. Today where we are in Komaki. It is in Chikbidurkalu. First we will see the vehicles from top end to low end, and which is 1,40,000. It is lithium battery. Before that, let's show the intro. ಇಲ್ಲಿ ಟಾಪ್ ಎಂಡ್ ಮಾಡಲು DT3000 ಅಂತ. ಇದು ಟಾಪ್ ಎಂಡ್ ಅಂದರೆ ಏನಕ್ಕೆ ಅಂದರೆ ಮೈಲೇಜು ಟಾಪ್ ಆಗಿದೆ ಮತ್ತು ಸ್ಪೀಡ್ ಟಾಪಲ್ಲಿದೆ. ಅದಕ್ಕೆ ಇದು ಟಾಪ್ ಮಾಡಲ್ ಕಮಾಕಿ ಬ್ರ್ಯಾಂಡಲ್ಲಿ. ಕಮಾಕಿ ಬ್ರ್ಯಾಂಡಿಂಗ್ ಇದೆ. ಮತ್ತು ಇದು ಏನಪ್ಪ ಅಂದರೆ ರಿಜಿಸ್ಟರ್ಡ್ ಬೇಕು. ಆಗಲೇ ನೋಡಿದ್ದೀವಿ ನಾನ್ ರಿಜಿಸ್ಟರ್ಡ್ ಯಾರು ಬೇಕಾದ್ರೂ ಅದೇ ನಂಬರ ನಿಮ್ಮ ಹತ್ರ ಲೈಸೆನ್ಸ್ ಇಲ್ಲ ಅಂದರೆ ಓಡಿಸೋದು ಪ್ರಕಾರ. ಮತ್ತು ನೀವು ನೋಡ್ಬೋದು ಇಲ್ಲಿ ಎರಡು ಕಡೆಯೂ ಡಿಸ್ಕ್ ಇದೆ. ಅಲ್ಲೂ ಡಿಸ್ಕ್ ಇದೆ ಮತ್ತು ಫ್ರಂಟಲ್ಲೂ ಡಿಸ್ಕ್ ಇದೆ. ಇವಾಗ ನೀವು ನೋಡ್ಬೋದು ಇಲ್ಲಿ ಕೀ ಇದೆ. ನಾವು ಆನ್ ಮಾಡೋಣ. ನೋಡಿ ಸ್ಪೀಕರ್ ಬರ್ತಿದೆ, ಲೈಕ್ ಸೌಂಡ್ ಕೇಳಿಸ್ಕೊಬೋದು ನೀವು. ಇದು ನೋಡಿ ಲೈಕ್ ಸ್ಮಾರ್ಟ್ ಡಿಸ್ಪ್ಲೇ ಇದೆ. ಇದು ಮಾತ್ರ ಇಷ್ಟು ಮಾತ್ರ ಟಚ್ ಸ್ಕ್ರೀನ್ಸ್ ಇದೆ. ನೀವು ಬೇಕಂದರೆ ಕಾಲ್ಸ್ ಬಂದರೆ ಇಲ್ಲೇ ಅಟೆಂಡ್ ಮಾಡ್ಬೋದಂತೆ. ಮೈಕ್ರೋಫೋನ್ ಕೂಡ ಇದೆ. ಇಲ್ಲಿ ನೋಡ್ಬೋದು ಇದು ಡ್ಯಾಶ್ ಬೋರ್ಡು ಮತ್ತು ಬೂಟ್ ಸ್ಪೇಸ್ಗಳ ಇಲ್ಲೂ ಬೂಟ್ ಇದೆ. ಮತ್ತು ಇಲ್ಲೂ ನೀವು ಲಗೇಜ್ ಎಲ್ಲ ಕ್ಯಾರಿ ಮಾಡ್ಬೋದು, ಜಾಸ್ತಿ ಇದೆ ಸ್ಪೇಸ್. ಇಲ್ಲಿ ನೋಡ್ಬೋದು ನಿಮಗೆ ಇದು ರೇಂಜ್ ತೋರಿಸ್ತಿದೆ. 100% ಇದೆ ಚಾರ್ಜು. 96 ವ್ಯಾಟ್ ಬ್ಯಾಟ್ರಿ ಯೂಸ್ ಮಾಡಿದ್ದಾರೆ ಈ ಗಾಡೀಲಿ. ಅದು ಲಿಥಿಯಮ್ ಆಗಿದೆ, ಜೆಲ್ ಅಲ್ಲ. ಲಿಥಿಯಮ್ ಅಂದರೆ ಲೈಫ್ ಜಾಸ್ತಿ ಇರುತ್ತೆ ಸ್ವಲ್ಪ. ಇಲ್ಲಿ ನೋಡ್ಬೋದು ಹಜಾರ್ ಲೈಟ್ ಇದೆ. ಹಜಾರ್ ಲೈಟ್ ಅಂದರೆ 4 ಸೈಡ್ ಇಂಡಿಕೇಟರ್ಸು ಒಂದೇ ಸಲ ಆನ್ ಆಗುತ್ತೆ. ಮತ್ತು ಹಾರನ್ ಆ್ಯಸ್ ಯೂಶುವಲ್ ಲೌಡ್ ಆಗಿದೆ, ನೀವು ನೋಡ್ಬೋದು. ಮತ್ತು ಇಲ್ಲಿ ರಿಸೀವ್ ಮಾಡ್ಬೋದು. ಇಲ್ಲಿ ಸಾಂಗು ಲೈಕ್ ಫೋನನ್ನು ಕನೆಕ್ಟ್ ಮಾಡ್ಕೊಂಡು ಮ್ಯೂಸಿಕ್ ಪ್ಲೇ ಮಾಡ್ಬೋದಂತೆ. ಸ್ಪೀಕರ್ಸ್ ಇದೆ ಅಂತೆ, ಅದನ್ನು ನೋಡೋಣ ಲಾಸ್ಟಲ್ಲಿ ಬನ್ನಿ. ಮತ್ತು ಬೂಟ್ ಸ್ಪೇಸ್ ನೋಡೋಣ ಬನ್ನಿ. ನೀವು ನೋಡ್ಬೋದು ಬೂಟ್ ಸ್ಪೇಸು ಇದೆ. ಆಲ್ಮೋಸ್ಟ್ ಒಂದು ಫುಲ್ ಹೆಲ್ಮೆಟ್ ಎತ್ಕೊಂಡು ಹೋಗ್ಬೋದು ಅಂದ್ಕೊಂಡಿದ್ದೀನಿ. ಮತ್ತು ಇದು ನೀವು ಅಕಸ್ಮಾತ್ ಗಾಡಿ ಯೂಸ್ ಮಾಡಿಲ್ಲ ಅಂದರೆ ಒನ್ ಮಂತ್ 2 ಮಂತ್ಸ್ ಹತ್ರ ನೀವು ಇದನ್ನು ಆನ್ ಮಾಡಿಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಬ್ಯಾಟ್ರಿ ಡ್ರೈನ್ ಬೇಗ ಆಗೋಲ್ಲ. ನೀವು ನೋಡ್ದಂಗೆ ಆ್ಯಸ್ ಯೂಶುವಲ್ ಇಲ್ಲಿ ಶಾಕ್ ಅಬ್ಸರ್ವ್ ಸ್ವಲ್ಪ ಕವರೇಜ್ ಆಗಿದೆ ಮತ್ತು ಡೆಸ್ಟ್ ಎಲ್ಲ ಕೂರಲ್ಲ. ಬನ್ನಿ DRLs ಇದೆ. ಇವಾಗ ಫುಲ್ ಆನ್ ಲೈಟ್ಸ್ ಆನ್ ಮಾಡೋಣ. ನಿಮಗೆ ನೋಡ್ಬೋದು ಲೈಟ್ಸು ಪವರ್ ಆಗಿದೆ. ಆಲ್ಮೋಸ್ಟ್ ಪ್ರೊಜೆಕ್ಟರ್ ಲ್ಯಾಂಪ್ಸ್ ಅನಿಸುತ್ತೆ. ಬ್ಯಾಕ್ ಸೈಡ್ಗೆ ಹೋದರೆ ನೀವು ನೋಡ್ಬೋದು ಅಬ್ ಮೋಟರ್ ಇದೆ. ಇದು ಅಬ್ ಮೋಟರ್ ಒಂದು ಸ್ವಲ್ಪ ಡಿಸೈನೇ ಆಗಿದೆ, ಹಾಗಾಗಿ ಒಂಥರ ಲುಕ್ಕಾಗಿ ಕಾಣಿಸುತ್ತೆ. ನೀವು ನೋಡ್ಬೋದು ಇಲ್ಲಿ 3 ಮೋಡ್ಸ್ ಇದೆ, 1, 2, 3, 4 ಅಂತ. ಆದರೆ ಇದೊತ್ತದಾಗ 4th ಮೋಡು ಇನ್ಕ್ರೀಸ್ ಆಗುತ್ತೆ. ಮತ್ತು ಇಲ್ಲಿ ಕ್ರೂಸ್ ಬಟನ್ ಇದೆ. ಇವಾಗ ನೀವು ಕ್ರೂಸ್ ಮಾಡ್ಬೋದು ಆರಾಮಾಗೆ ವೆಹಿಕಲಲ್ಲಿ. ಈ ಗಾಡಿಗೆ ಟೋಟಲಾಗಿ 3 years ವ್ಯಾರಂಟಿ ಸಿಗುತ್ತೆ. ಮತ್ತು ಇಲ್ಲೇ ನೀವು ಬಂದು ಸರ್ವಿಸ್ ಕೂಡ ಮಾಡಿಸ್ಬೋದು. ಟೋಟಲ್ ರೇಂಜ್ ಬಂದು 135 ಇದೆ. ಮತ್ತು ಟಾಪ್ ಸ್ಪೀಡ್ ಬಂದು 80 ಇದೆ. ಇಂಕೋ ಮೋಡಲ್ಲಿ ಲಾಸ್ಟ್ 35 ಮತ್ತು 4 ಮೋಡ್ಸ್ ಇದೆ ಹೇಳಿದಾಗ ಆಗಲೇ. ಮತ್ತು ಲ್ಯಾಂಪ್ಸ್ ಕೂಡ ಈಗ ರೇಟಾಗಿದೆ, ಆಗೋದು ಕೂಡ ಲೋಡಾಗಿದೆ. ನಾನು ಈ ಗಾಡಿನ ಟೆಸ್ಟ್ ಡ್ರೈವ್ ಮಾಡಿದೆ. ನೋಡ್ದಂಗೆ ಇದು ಪಿಕಪ್ ಎಲ್ಲ ಚೆನ್ನಾಗಿದೆ ಮತ್ತು ಬ್ರೇಕಿಂಗ್ಸ್ ಎಲ್ಲ ಸೂಪರಾಗಿದೆ. ಬಟ್ ಓವರ್ ಪ್ರೈಸಿಂಗ್ ಅನಿಸ್ಬೋದು, ಆದರೆ ಓಟ್ಸ್ ನೋಡಿದಾಗ ಓವರ್ ಪ್ರೈಸಿಂಗ್ ಅಂತ ಅನಿಸಲ್ಲ. ಒಂದ್ಸಲಿ ಟೆಸ್ಟ್ ಡ್ರೈವ್ ಮಾಡಿ ನೋಡಿ ಇಲ್ಲಿ ಬಂದು. ಇವಾಗ ನಾವು ಲೈಕ್ ನಾನು ಹಿಂದೆಡೆ ಕೂತಿದ್ದೀನಿ. ಆ್ಯಕ್ಚುಲಿ ಹಿಂದೆಡೆ ಕೂತ್ಕೊಂಡ್ರು ಕಂಫರ್ಟ್ ಚೆನ್ನಾಗಿದೆ, ಸೀಟ್ಸ್ ಎಲ್ಲ ಸಾಫ್ಟ್ ಆಗಿದೆ. ನೀವು ನೋಡ್ಬೋದು ಇವಾಗ ನಾವು ಈಕೋ ಮಾಡಲ್ ಹೋಗ್ತಿದ್ದೀವಿ. 135 ಹೋಗುತ್ತೆ. ಆರಾಮಾಗಿ ಕ್ರೂಸ್ ಮಾಡುತ್ತೆ. ಇಬ್ಬರನ್ನ ಆರಾಮಾಗಿ ಹಿಡಿಯುತ್ತೆ. ಪಿಕಪ್ ಎಲ್ಲ ಚೆನ್ನಾಗಿದೆ, ಇಬ್ಬರು ಆರಾಮಾಗಿ ಕೂತ್ಕೊಬೋದು. ಮತ್ತು ಮುಂದೆಡೆ ಲಗೇಜ್ ಕೂಡ ಕ್ಯಾರಿ ಮಾಡ್ಬೋದು. ಅವಾಗೂ ಸೇಮ್ ಪಿಕಪ್ ಇರುತ್ತೆ, ಸೇಮ್ ಇನಿಷಿಯಲ್ ಪಿಕಪ್ ಇರುತ್ತೆ. ಈ ಗಾಡೀಲಿ ಏನಪ್ಪ ಅಂದರೆ ಇನಿಷಿಯಲ್ ಪಿಕಪ್ ಅಂತೂ ಸೂಪರಾಗಿದೆ.
ನಿಮಗೂ ಈ ಗಾಡಿನ ತೊಗೊಬೇಕಾ ಅಥವಾ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಾ? ಡಿಸ್ಕ್ರಿಪ್ಷನ್ ಒಂದ್ಸಲಿ ವಿಸಿಟ್ ಮಾಡೋದಂತೂ ಮರಿಬೇಡಿ. ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರು, ಗಾಡಿ ಇನ್ಫಾರ್ಮೇಷನು ಮತ್ತು ಲೊಕೇಶನ್ ಅಂತೂ ಡಿಸ್ಕ್ರಿಪ್ಷನಲ್ಲಿ ಪಿನ್ ಆಗಿರುತ್ತೆ. ಒಂದ್ಸಲಿ ನೀವು ಚೆಕ್ಔಟ್ ಮಾಡ್ಬೋದು. ನೀವು ಇವಾಗ ನೋಡ್ಬೋದು ಆಲ್ಮೋಸ್ಟ್ ಟಾಪ್ ಸ್ಪೀಡಿಗೆ ಅಂದರೆ ಲಾಸ್ಟ್ ಮಾಡಲ್ ಇದ್ದೀವಿ ನಾವು ಇವಾಗ. ಆಲ್ಮೋಸ್ಟ್ ನಾನು ನೋಡ್ದಂಗೆ 80 ಹೋಗಿದೆ, ಟಾಪ್ ಸ್ಪೀಡ್ ರೀಚ್ ಆಗಿದೆ. ಅದು ಇಬ್ಬರು ಕೂತಾಗ್ಲೂ ನೀವು ನೋಡ್ತಿರ್ಬೋದು. ಡಿಸ್ಪ್ಲೇ ಸ್ವಲ್ಪ ವಿಸಿಬಲ್ ಇಲ್ಲ ಕ್ಯಾಮ್ರಾಗೆ, ಆದರೆ ನಾನು ನೋಡ್ದಂಗೆ ನನಗೆ ವಿಸಿಬಲ್ ಇತ್ತು. 80 ರೀಚ್ ಆಗಿದ್ದೀವಿ ನಾವು. 80 ಸ್ಪೀಡಲ್ಲಿ ಕ್ರೂಸ್ ಮಾಡ್ತಿದ್ದೆವು ನಾವು. ಮತ್ತು ಶಾಕ್ ಅಬ್ಸರ್ಸ್ ಎಲ್ಲ ಚೆನ್ನಾಗಿದೆ, ನೀವು ನೋಡ್ಬೋದು. ನಾವು ಕ್ರೂಸ್ ಮಾಡ್ತಿದ್ವಿ ಇಬ್ಬರು. ಅದು ಶಾಕ್ ಅಬ್ಸರ್ಸ್ ಎಲ್ಲ ಹಾಡಾಗಿಲ್ಲ, ಸ್ಮೂತಾಗಿದೆ ಮತ್ತು ಆರಾಮಾಗಿ ಇಬ್ಬರು ಕ್ರೂಸ್ ಮಾಡ್ಬೋದು. ಇದೊಂದು ಶಾರ್ಟ್ ಟೈಮ್ ಲ್ಯಾಪ್ಸ್ ಕ್ಲಿಪ್ಸ್ ನೀವು ನೋಡ್ಕೊಬೋದು ಈ ಗಾಡಿನ ನಾನು ಓಡಾಡಿದ್ದು. ನನ್ನ ಪ್ರಕಾರ ಈ ಪ್ರೈಸ್ ರೇಂಜಿಗೆ ಗಾಡಿ ಓಕೆ ಅನಿಸುತ್ತೆ. ಅದೇ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದರೆ ನೀವು ಅವ್ರಿಗೆ ತೋರಿಸಿದ್ರೆ ನಿಮ್ಗೊಂದು ಸ್ವಲ್ಪ ಡಿಸ್ಕೌಂಟ್ಸ್ ಅಥವಾ ಆಫರ್ಸ್ ಕೊಡ್ತಾರೆ. ಈ ಚಾರ್ಜರ್ ಯೂಸ್ ಮಾಡಿಕೊಂಡೇ ಈ ಗಾಡಿನ ಚಾರ್ಜ್ ಮಾಡ್ಬೋದು. ಆರಾಮಾಗಿ ನಿಮ್ಮ ಮನೇಲಿ ಚಾರ್ಜ್ ಮಾಡ್ಕೊಬೋದು. ಈ ಗಾಡಿನ 4 ಅವರ್ಸಲ್ಲಿ ಚಾರ್ಜ್ ಮಾಡುತ್ತೆ ಕಂಪ್ಲೀಟಾಗಿ, ಈ ಚಾರ್ಜರಿಂದ ಚಾರ್ಜ್ ಮಾಡಿದ್ರೆ. ಹಲೋ, ನಾನು ಆಲ್ರೆಡಿ ಇದಕ್ಕೆ ಮುಂಚಿನ ವಿಡಿಯೋ ಮಾಡಿದ್ದೀನಿ ಬೇರೆ ಬೇರೆ ಇದರಲ್ಲಿ. ಬಟ್ ಇವತ್ತು ನಮ್ಮ ಜೂನಿಯರ್ ಅಮ್ಮಗವ್ರು ಬಂದಿದ್ದಾರೆ. ಅವ್ರದ್ದು ವಿಡಿಯೋದಲ್ಲಿ ಒಂದು ಡಿ ಟಿ ನಮ್ಮ ಶೋರೂಮಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೋಡಿ, ಈ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಹೆಲ್ಪ್ ಮಾಡಿ ಅವ್ರಿಗೂ. ಹಾಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ವೆಹಿಕಲ್ ಆಲ್ರೆಡಿ ನಿಮಗೆ ಗೊತ್ತಿದೆ, ಗಾಡಿ ತುಂಬ ಚೆನ್ನಾಗಿದೆ. ಆಲ್ರೆಡಿ ಒಳ್ಳೆ ಫೀಡ್ಬ್ಯಾಕ್ ಕೂಡ ಬರ್ತಾ ಇದೆ ನಮಗೆ. ಈ ಫೀಡ್ಬ್ಯಾಕ್ ಬರ್ತಾ ಇದೆ. ಹಾಗೇ ಇನ್ನೂ ಒಳ್ಳೆ ಗಾಡಿಗಳು, ಒಳ್ಳೆ ವಿಡಿಯೋಸ್ಗಳು ಅವ್ರ ಕಡೆ ಬರುತ್ತೆ. ಅವ್ರ ಚಾನಲಿಂದ ಬಂದರೆ ನಿಮಗೂ ಡಿಸ್ಕೌಂಟ್ ಪ್ರೈಸು, ಇಲ್ಲಾಂದರೆ ಏನಾದರೂ ಒಂದು ಆಫರ್ಸು ಯಾವುದಾದ್ರು ಒಂದು ಸಿಗುತ್ತೆ ನಿಮಗೆ. ಸೊ ನೋಡಿಕೊಂಡು ವಿಸಿಟ್ ಮಾಡಿ. ನಮ್ಮದು ಶೋರೂಮ್ ಅಡ್ರೆಸ್ಸು ಮತ್ತು ಫೋನ್ ನಂಬರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾರೆ, ನೋಡಿಕೊಂಡು ವಿಸಿಟ್ ಮಾಡಿ. ಥ್ಯಾಂಕ್ ಯು. ಇದಾಗಿತ್ತು ಈ ವೀಕಲ್ಲಿನ ವಿಡಿಯೋ. ಫುಲ್ ಡೀಟೇಲ್ಸ್ಗಾಗಿ ಒಂದ್ಸರಿ ಡಿಸ್ಕ್ರಿಪ್ಷನ್ ವಿಸಿಟ್ ಮಾಡೋದು ಮರಿಬೇಡಿ. ಸಿ ಯು ನೆಕ್ಸ್ಟ್ ರೌಂಡ್. ಬಾಯ್.